ಇಂಡಿವಿಜುವಲ್ ಸರ್ಕಾರದ ಯೋಜನೆ ಅಲ್ಲದ ಅದು ಇಂಡಿವಿಜುವಲ್ ನಾನು ಹೆಂಗೆ ಹೇಳಕ್ಕಾಗತ್ತೆ ಅದ್ರ ಬಗ್ಗೆ ನನಗೇನು ಸರಿಯಾದ ಮಾಹಿತಿ ಇಲ್ಲ. ನಾನು ಅದ್ರ ಬಗ್ಗೆ ಹೇಳಲಿಕ್ಕೆ ಹೋಗೋದಿಲ್ಲ, ನನಗೇನು ಮಾಹಿತಿ ಇಲ್ಲ. ಅದು ಏನು ಅಷ್ಟು ನನಗೇನು ಮಾಹಿತಿ ಇಲ್ಲ, ನಾನು ಹೇಳಕ್ಕೆ ಬಯಸೋದಲ್ಲ. ಸರ್ಕಾರ ಅಭಿವೃದ್ಧಿ ಪದದಲ್ಲಿ ನಡೀತಾ ಇದೆ ಅಂತ ಹೇಳ್ತಾ ಇದ್ದೀರಿ. ನಿಮ್ಮ ಸಾರಿಗೆ ಸಂಸ್ಥೆ ನೌಕರರು ವೇತನ ಪರಿಷ್ಕರಣೆ ಮಾಡೋಕ್ಕಾಗಬಹುದು. ಈಗ ಮಾಡ್ತಾ ಇದ್ದೀವಿ. ನಾನು ನಾಳೆ ನಮ್ಮ 5ನೇ ತಾರೀಕು 10ನೇ ತಾರೀಕು 5ನೇ ತಾರೀಕು ಐ ಥಿಂಕ್ ಏಪ್ರಿಲ್ 5ನೇ ತಾರೀಕು ನಮ್ಮ ಒಂದು ಸರ್ಕಾರದವರು ನಮ್ಮ ಸಂಕ್ರಾಂತಿ ಆದ ನಂತರ ಮೀಟಿಂಗ್ ಕರಿತೀವಿ ಅಂತ ಹೇಳಿದ್ದೀವಿ. ಅದು ಕೆಲವು ಕಾರಣಾಂತರಗಳಾದ ಅದು ಕರೀಲಿಕ್ಕೆ ಆಗಲಿಲ್ಲ. ಈಗ ಏಪ್ರಿಲ್ 5ನೇ ತಾರೀಕು ಒಂದು ಸಭೆಯನ್ನು ಕರೆದು ಅದು ಇತ್ಯರ್ಥ ಮಾಡ್ತೀವಿ. ಈಗ ಸರ್ಕಾರದ ಯೋಜನೆ ಅಲ್ಲ ಅಂದ್ರೆ ಈ ಸದನದಾಗ ಚರ್ಚೆ ಮಾಡ್ತೀರಿ, ಜನ ಎದಕ್ಕೆ ಓಟ್ ಹಾಕ್ಬೇಕು ಸರ್? ನಿಮ್ಗೆ ಏನು ಟ್ರ್ಯಾಪ್ ವಿಚಾರನ ಸದನದಾಗ ಚರ್ಚೆ ಮಾಡ್ತೀರಿ ನೀವು, ಅದು ಯೋಜನೆನೇ ಅಲ್ಲ, ವೈಯಕ್ತಿಕ ವಿಚಾರ. ಅದು ನೋಡ್ರಿ, ಅದು ಕೆಲವು ವಿರೋಧ ಪಕ್ಷದವರಲ್ಲಿ ಪ್ರಸ್ತಾಪ ಮಾಡಿದ್ರು. ವಿರೋಧ ಪಕ್ಷದವರು ಅವ್ರು ಇವ್ರು ಕೇಳಿದಕ್ಕಾಗಿ ಅದನ್ನ ಪ್ರಸ್ತಾಪ ಮಾಡಿದ ಬಳಿಕ ಅದಕ್ಕೆ ಉತ್ತರ ಕೊಡ್ಬೇಕಲ್ಲ. ಅವ್ರ ಹೆಸರು ತೊಗೊಂಡ್ರು, ರಾಜನ್ ಅವ್ರ ಹೆಸರು ಯಾರು ತೊಗೊಂಡ್ರು? ಮಾಡ್ಲಿದ್ದು. ಅದು ತೊಗೊಂಡ್ ಬಳಿಕ ಅದನ್ನ ಸುಮ್ಮನೆ ಕೂತಿದ್ರೆ ಅದು ಪ್ರೂಫ್ ಅಂತ ಮಾಡ್ತಿದ್ರು. ಅದಕ್ಕೊಂದು ಏನಾದರೂ ಸರಿಯಾದ ಉತ್ತರ ಕೊಡ್ಬೇಕಾಯ್ತಂದ್ರೆ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ಹೊರತು ಅದನ್ನೇನಲ್ಲಿ ಸದನದಲ್ಲಿ ಚರ್ಚೆ ಮಾಡುವಂಥದ್ದು ವಿಷಯ ಅದೇನು ಅಜೆಂಡಾದಾಗಿತ್ತ, ಅದೇನು ನಮ್ಮ ಅಜೆಂಡಾದಾಗಿತ್ತ. ಅದನ್ನು ಸ್ಪೀಕರ್ ಏನು ಚರ್ಚೆಗೆ ಅವಕಾಶ ಕೊಟ್ರ. ಅವನು ಬಜೆಟ್ ಮೇಲೆ ಮತ್ತು ಮಾತಾಡ್ತಾ ಈ ವಿಷಯನ ಪ್ರಸ್ತಾಪ ಮಾಡಿರಿ. ಅವ್ರು ರಾಜಣ್ಣ ಅವ್ರ ಹೆಸರು ತೊಗೊಂಡಾಗ ಅವ್ರು ಅದಕ್ಕೆ ನನ್ನ ಹೆಸರು ಸದನದಾಗ ತೊಗೊಂಡ ಬಳಿಕ ನಾನು ಅದಕ್ಕೆ ಉತ್ತರ ಕೊಡದೆ ಹೋಗಿದ್ರೆ ನಾನು ತಪ್ಪಸ್ತಳಿ ಸಿದ್ಧ ಆಗತೈತಿ. ಅದಕ್ಕಾಗಿ ಅದು ಮಾತಾಡಿದ್ರೆ ಅದಕ್ಕೇನು ಭಾಳ ನೀವು ಚರ್ಚೆಗೆ ಕೊಡಬೇಡ್ರಿ. ಡೆವಲಪ್ಮೆಂಟ್ ಸಲುವಾಗಿ ನೋಡೋಣ. ಇಂಡಿವಿಜುವಲ್ ಸರ್ಕಾರದ ಯೋಜನೆ ಅಲ್ಲದ ಅದು ಇಂಡಿವಿಜುವಲ್ ನಾನು ಹೆಂಗೆ ಹೇಳಕ್ಕಾಗತ್ತೆ ಅದ್ರ ಬಗ್ಗೆ ನನಗೇನು ಸರಿಯಾದ ಮಾಹಿತಿ ಇಲ್ಲ. ನಾನು ಅದ್ರ ಬಗ್ಗೆ ಹೇಳಲಿಕ್ಕೆ ಹೋಗೋದಿಲ್ಲ, ನನಗೇನು ಮಾಹಿತಿ ಇಲ್ಲ. ಅದು ಏನು ಅಷ್ಟು ನನಗೇನು ಮಾಹಿತಿ ಇಲ್ಲ, ನಾನು ಹೇಳಕ್ಕೆ ಬಯಸೋದಲ್ಲ. ಸರ್ಕಾರ ಅಭಿವೃದ್ಧಿ ಪದದಲ್ಲಿ ನಡೀತಾ ಇದೆ ಅಂತ ಹೇಳ್ತಾ ಇದ್ದೀರಿ. ನಿಮ್ಮ ಸಾರಿಗೆ ಸಂಸ್ಥೆ ನೌಕರರು ವೇತನ ಪರಿಷ್ಕರಣೆ ಮಾಡೋಕ್ಕಾಗಬಹುದು. ಈಗ ಮಾಡ್ತಾ ಇದ್ದೀವಿ. ನಾನು ನಾಳೆ ನಮ್ಮ 5ನೇ ತಾರೀಕು 10ನೇ ತಾರೀಕು 5ನೇ ತಾರೀಕು ಐ ಥಿಂಕ್ ಏಪ್ರಿಲ್ 5ನೇ ತಾರೀಕು ನಮ್ಮ ಒಂದು ಸರ್ಕಾರದವರು ನಮ್ಮ ಸಂಕ್ರಾಂತಿ ಆದ ನಂತರ ಮೀಟಿಂಗ್ ಕರಿತೀವಿ ಅಂತ ಹೇಳಿದ್ದೀವಿ. ಅದು ಕೆಲವು ಕಾರಣಾಂತರಗಳಾದ ಅದು ಕರೀಲಿಕ್ಕೆ ಆಗಲಿಲ್ಲ. ಈಗ ಏಪ್ರಿಲ್ 5ನೇ ತಾರೀಕು ಒಂದು ಸಭೆಯನ್ನು ಕರೆದು ಅದು ಇತ್ಯರ್ಥ ಮಾಡ್ತೀವಿ. ಈಗ ಸರ್ಕಾರದ ಯೋಜನೆ ಅಲ್ಲ ಅಂದ್ರೆ ಈ ಸದನದಾಗ ಚರ್ಚೆ ಮಾಡ್ತೀರಿ, ಜನ ಎದಕ್ಕೆ ಓಟ್ ಹಾಕ್ಬೇಕು ಸರ್? ನಿಮ್ಗೆ ಏನು ಟ್ರ್ಯಾಪ್ ವಿಚಾರನ ಸದನದಾಗ ಚರ್ಚೆ ಮಾಡ್ತೀರಿ ನೀವು, ಅದು ಯೋಜನೆನೇ ಅಲ್ಲ, ವೈಯಕ್ತಿಕ ವಿಚಾರ. ಅದು ನೋಡ್ರಿ, ಅದು ಕೆಲವು ವಿರೋಧ ಪಕ್ಷದವರಲ್ಲಿ ಪ್ರಸ್ತಾಪ ಮಾಡಿದ್ರು. ವಿರೋಧ ಪಕ್ಷದವರು ಅವ್ರು ಇವ್ರು ಕೇಳಿದಕ್ಕಾಗಿ ಅದನ್ನ ಪ್ರಸ್ತಾಪ ಮಾಡಿದ ಬಳಿಕ ಅದಕ್ಕೆ ಉತ್ತರ ಕೊಡ್ಬೇಕಲ್ಲ. ಅವ್ರ ಹೆಸರು ತೊಗೊಂಡ್ರು, ರಾಜನ್ ಅವ್ರ ಹೆಸರು ಯಾರು ತೊಗೊಂಡ್ರು? ಮಾಡ್ಲಿದ್ದು. ಅದು ತೊಗೊಂಡ್ ಬಳಿಕ ಅದನ್ನ ಸುಮ್ಮನೆ ಕೂತಿದ್ರೆ ಅದು ಪ್ರೂಫ್ ಅಂತ ಮಾಡ್ತಿದ್ರು. ಅದಕ್ಕೊಂದು ಏನಾದರೂ ಸರಿಯಾದ ಉತ್ತರ ಕೊಡ್ಬೇಕಾಯ್ತಂದ್ರೆ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ಹೊರತು ಅದನ್ನೇನಲ್ಲಿ ಸದನದಲ್ಲಿ ಚರ್ಚೆ ಮಾಡುವಂಥದ್ದು ವಿಷಯ ಅದೇನು ಅಜೆಂಡಾದಾಗಿತ್ತ, ಅದೇನು ನಮ್ಮ ಅಜೆಂಡಾದಾಗಿತ್ತ. ಅದನ್ನು ಸ್ಪೀಕರ್ ಏನು ಚರ್ಚೆಗೆ ಅವಕಾಶ ಕೊಟ್ರ. ಅವನು ಬಜೆಟ್ ಮೇಲೆ ಮತ್ತು ಮಾತಾಡ್ತಾ ಈ ವಿಷಯನ ಪ್ರಸ್ತಾಪ ಮಾಡಿರಿ. ಅವ್ರು ರಾಜಣ್ಣ ಅವ್ರ ಹೆಸರು ತೊಗೊಂಡಾಗ ಅವ್ರು ಅದಕ್ಕೆ ನನ್ನ ಹೆಸರು ಸದನದಾಗ ತೊಗೊಂಡ ಬಳಿಕ ನಾನು ಅದಕ್ಕೆ ಉತ್ತರ ಕೊಡದೆ ಹೋಗಿದ್ರೆ ನಾನು ತಪ್ಪಸ್ತಳಿ ಸಿದ್ಧ ಆಗತೈತಿ. ಅದಕ್ಕಾಗಿ ಅದು ಮಾತಾಡಿದ್ರೆ ಅದಕ್ಕೇನು ಭಾಳ ನೀವು ಚರ್ಚೆಗೆ ಕೊಡಬೇಡ್ರಿ. ಡೆವಲಪ್ಮೆಂಟ್ ಸಲುವಾಗಿ ನೋಡೋಣ.